ಹಾಯ್ ಎಲ್ರಿಗೂ ಚುಕ್ಕಿ ಸ್ಟೋರೀಸ್ಗೆ ಸ್ವಾಗತ. ಈ ಕತೆ ಪೂರ್ತಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಚಿಕ್ಕದಾದ ಪುಟ್ಟ ಊರು. ಅಲ್ಲಿ ಶಾಂತವಾದ ಜೀವನ, ಸರಳ ಜನರಿದ್ದರು. ಆ ಊರಿನಲ್ಲಿ ಜಾನಕಿ ಮತ್ತು ರಂಗ ಎಂಬ ಸರಳ ದಂಪತಿಗಳಿದ್ದರು. ಅವರಿಗೆ ಒಬ್ಬಳು ಮಗಳಿದ್ದಳು. ಅವಳ ಹೆಸರು ಮೀರಾ. ಅವಳು ಅವರ ಬದುಕಿನ ಬೆಳಕು, ಅವರ ಕನಸು, ಅವರ ಉಸಿರು, ಎಲ್ಲವೂ ಅವಳೇ ಆಗಿದ್ದಳು. ರಂಗ ಕೂಲಿ ಕೆಲಸ ಮಾಡುತ್ತಿದ್ದರು. ಬಿಸಿಲಲ್ಲಿ, ಮಳೆಯಲ್ಲಿ, ಬೆವರಿನ ಹನಿಗಳಲ್ಲಿ ಮಗಳ ಭವಿಷ್ಯ ಕಟ್ಟುತ್ತಿದ್ದರು. ಎಷ್ಟೇ ಕಷ್ಟವಿದ್ದರೂ ಮಗಳ ಭವಿಷ್ಯದ ಚಿಂತೆ ಅವನಿಗೆ. ಜಾನಕಿಯಮ್ಮ ಮನೆ ಕೆಲಸದ ಜೊತೆಗೆ ಹೊಲಿಗೆ ಕೆಲಸ ಮಾಡುತ್ತಿದ್ದರು. ತಮ್ಮ ಆಸೆಗಳನ್ನು ಬದಿಗಿಟ್ಟು ಮಗಳ ಕನಸುಗಳನ್ನು ಹೊತ್ತಿದ್ದರು, ಬೆಳೆಸುತ್ತಿದ್ದರು. ಹಣ ಕಡಿಮೆ, ಆದರೆ ಪ್ರೀತಿ ಅಳೆಯಲಾಗದಷ್ಟು ಹೆಚ್ಚು. ಅವರ ಪ್ರೀತಿಯಲ್ಲಿ ಯಾವುದೇ ಕುಂದುಕೊರತೆ ಇರಲಿಲ್ಲ. ಮೀರಾ ಚಿಕ್ಕ ವಯಸ್ಸಿನಿಂದಲೇ ಹೇಳುತ್ತಿದ್ದಳು, ನಾನು ಡಾಕ್ಟರ್ ಆಗ್ತೀನಿ, ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ. ಪ್ರತಿ ರಾತ್ರಿ ಅಮ್ಮ ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳುತ್ತಿದ್ದಳು, ಮಗಳೇ, ನಿನ್ನ ಕನಸು ನಮ್ಮ ಕನಸು, ನೀನು ಚೆನ್ನಾಗಿ ಓದು ಕಂದ ಅಂತ. ವರ್ಷಗಳು ಕಳೆಯಿತು. ಮೀರಾ ಯಾವಾಗಲೂ ಮೊದಲ ಸ್ಥಾನ. ಎಲ್ಲದರಲ್ಲೂ ಅವಳೇ ಫಸ್ಟ್ ಬರ್ತಾ ಇದ್ಲು. ಅಪ್ಪ ಅಮ್ಮನ ಕಣ್ಣಲ್ಲಿ ಹೆಮ್ಮೆ, ಹೇಳಿಕೊಳ್ಳಲಾಗದ ಸಂತೋಷ. ಮೀರಾಗೆ ಮೆಡಿಕಲ್ ಸೀಟ್ ಸಿಕ್ತು. ಮೆಡಿಕಲ್ ಸೀಟ್ ಸಿಕ್ಕ ದಿನ ಅಪ್ಪ ಕಣ್ಣೀರಿನಿಂದ ನಕ್ಕರು. ಆ ಕಣ್ಣೀರಿನಲ್ಲಿ ಸಂತೋಷವೂ ಇತ್ತು, ತ್ಯಾಗವೂ ಇತ್ತು. ಕಾಲೇಜ್ನ ಫೀಸ್ಗೆ ಜಾಮೀನಿನ ಒಂದು ಭಾಗವನ್ನು ಖುಷಿಯಿಂದ ಮಾರಿದರು, ಮಗಳ ಭವಿಷ್ಯಕ್ಕಾಗಿ. ಅಮ್ಮ ತಮ್ಮ ಚಿನ್ನದ ಸರವನ್ನು ಬಡ್ಡಿಗೆ ಇಟ್ಟಳು, ಯಾಕೆಂದರೆ ಮಗಳ ಕನಸು ದೊಡ್ಡದು. ಮೀರಾ ಸಿಟಿಗೆ ಹೊರಟಳು ಮುಂದಿನ ವಿದ್ಯಾಭ್ಯಾಸಕ್ಕೆ. ಹಾಸ್ಟೆಲ್ ಜೀವನ ಶುರುವಾಯಿತು. ಮೊದಲು ಪ್ರತಿದಿನ ಕರೆ ಮಾಡುತ್ತಾ ಇದ್ದಳು. ಅಮ್ಮ, ಇವತ್ತು ಕ್ಲಾಸ್ ಚೆನ್ನಾಗಿತ್ತು, ಟೀಚರ್ ಹೊಗಳಿದಳು, ನಾನು ಚೆನ್ನಾಗಿ ಓದುತ್ತೇನೆ ಅಂತೆಲ್ಲ ಖುಷಿಯಿಂದ ಮಾತನಾಡುತ್ತಿದ್ದರು. ವಾರಕ್ಕೊಮ್ಮೆ. ಆಮೇಲೆ ನಿಶ್ಶಬ್ದ. ಆಮೇಲೆ ಓದಿನ ಸಮಯ ಜಾಸ್ತಿ ಆಯಿತು, ಮಾತನಾಡುವ ಸಮಯ ಕಡಿಮೆಯಾಯಿತು. ನಂತರ ಮಾತನಾಡಲು ಸಮಯವೇ ಇಲ್ಲದಾಯಿತು. ಹಬ್ಬದ ದಿನ ಅಮ್ಮ ಸಿಹಿ ಮಾಡುತ್ತಿದ್ದಳು. ಮಗಳು ಹಬ್ಬಕ್ಕೆ ಬರುತ್ತಾಳೆ, ಅವಳಿಗೆ ಈ ಸ್ವೀಟ್ ಇಷ್ಟ ಹೋಗುತ್ತೆ ಅಂತ ಖುಷಿಯಲ್ಲಿದ್ದಳು. ಖಾಲಿ ಕುರ್ಚಿ ಎದುರು, ಆದರೆ ಅವಳು ಬರಲಿಲ್ಲ. ಮಾಡಿದ ಸ್ವೀಟೆಲ್ಲ ಹಾಗೆ ಉಳಿದು ಹೋಯಿತು. ಮನೆಯಲ್ಲಿ ಹಬ್ಬದ ಖುಷಿಯೇ ಇರಲಿಲ್ಲ. ಅಪ್ಪ ಕಾಲೇಜಿಗೆ ಹೋಗಿ ಮಗಳನ್ನೊಮ್ಮೆ ನೋಡಿಕೊಂಡು ಬರುತ್ತಿದ್ದರು. ಮೀರಾ ಹೇಳುತ್ತಿದ್ದು, ಬ್ಯುಸಿ ಅಪ್ಪ, ಅಷ್ಟೇ ಸಮಯ ಅವಳಿಗೆ. ಕೊನೆಯ ವರ್ಷ ಮೀರಾ ಕಾಲೇಜಿಗೆ ಟಾಪರ್ ಬಂದಳು. ಮೀರಾ ಡಾಕ್ಟರ್ ಆಯಿತು. ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿತು. ಮೊದಲ ಸಂಬಳದಿಂದ ಅಪ್ಪ ಅಮ್ಮಗೆ ಉಡುಗೊರೆ ಕೊಡಬೇಕೆಂದು ಗಿಫ್ಟ್ ಪರ್ಚೇಸ್ ಮಾಡಿ ಕಾಯ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಸಂತೋಷ. ಆದರೆ ಜೀವನ ಯಾವಾಗಲೂ ನಮ್ಮಂತೆ ನಡೆಯುವುದಿಲ್ಲ ಅಲ್ಲವೇ? ಒಂದು ದಿನ ಮೀರಾ ಅಪ್ಪಗೆ ಹೃದಯಾಘಾತವಾಯಿತು. ನಿಂತಲ್ಲೇ ಕುಸಿದು ಬಿದ್ದ. ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಅವರು ನಿಧಾನವಾಗಿ ಕೇಳಿದರು, ಮೀರಾ ಬಂದಾಳಾ? ಫೋನ್ ಮಾಡಿದಳ ನನಗೆ. ಮೀರನ ನೋಡುವ ಹಾಗಿದೆ, ಪ್ಲೀಸ್ ಅವಳಿಗೆ ಕಾಲ್ ಮಾಡಿ ಎಂದು. ಫೋನ್ ಮಾಡಿದರು, ಆದರೆ ಮೀರಾ ಆಪರೇಷನ್ ಥಿಯೇಟರ್ನಲ್ಲಿದ್ದ ಕಾರಣ ಕರೆ ಸ್ವೀಕರಿಸಲಿಲ್ಲ. ಕೊನೆಯ ಉಸಿರಿನಲ್ಲಿ ರಂಗ ಅಪ್ಪ ಹೇಳಿದರು, ನನ್ನ ಮಗಳು ದೊಡ್ಡ ಡಾಕ್ಟರ್ ಆಗಬೇಕು. ಹೇಳುತ್ತಲೇ ಅವರು ಕಣ್ಣು ಮುಚ್ಚಿದರು. ಎಲ್ಲವೂ ನಿಶ್ಶಬ್ದ ಆಯಿತು. ಮೀರಾ ಬಂದಾಗ ಅಪ್ಪನ ಮುಖ ಶಾಂತವಾಗಿತ್ತು. ಮಿಡಿದ ಹೃದಯ ನಿಂತಿತ್ತು. ಆದರೆ ಮಾತನಾಡಲು ಅವರಿರಲಿಲ್ಲ. ಅವಳು
ಅಳುತ್ತಾ ಹೇಳಿದಳು. ಅಪ್ಪ, ನಾನು ಡಾಕ್ಟರ್ ಆಗಿದ್ದೇನೆ. ನೀವು ನೋಡಬೇಕಿತ್ತು. ನನ್ನ ಡಾಕ್ಟರ್ ಮಾಡಿದನ್ನ ನೋಡಲು ನೀವೇ ಇಲ್ಲವಲ್ಲ. ಜಾನಕಿ ಅಮ್ಮ ನಿಧಾನವಾಗಿ ಹೇಳಿದಳು. ಮಗಳೇ, ನಿನ್ನ ಕನಸು ಪೂರ್ಣವಾಯಿತು. ಆದರೆ ನಿನ್ನ ಅಪ್ಪನ ಕನಸು ನಿನ್ನನ್ನು ನೋಡುವುದು. ಆ ದಿನವೇ ಮೀರಾ ಡಿಸೈಡ್ ಮಾಡಿದಳು. ದೊಡ್ಡ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವುದಕ್ಕಿಂತ ನನ್ನ ತಂದೆಯ ನೆನಪಿನಲ್ಲಿ ಹಳ್ಳಿಯಲ್ಲಿ ಬಡ ಜನರ ಸೇವೆ ಮಾಡುವುದು ಒಳ್ಳೆಯದು ಎಂದು ಹಳ್ಳಿಗೆ ಮರಳಿ ಬಂದಳು. ಹಳ್ಳಿಯಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿದಳು. ರಂಗ ಮೆಮೋರಿಯಲ್ ಕ್ಲಿನಿಕ್ ಅಂತ. ಅಲ್ಲಿ ಬಡ ಜನರ ಸೇವೆ ಮಾಡಿದಳು. ಪ್ರತಿದಿನ ಅಪ್ಪನ ಫೋಟೋ ಮುಂದೆ ದೀಪ ಹಚ್ಚುತ್ತಿದ್ದಳು. ಅವಳು ಅರಿತುಕೊಂಡಳು. ಯಶಸ್ಸು ಮುಖ್ಯ. ಆದರೆ ಆ ಯಶಸ್ಸನ್ನು ನೋಡಲು ಕಾಯುವ ಕಣ್ಣುಗಳು ಅದಕ್ಕಿಂತ ಮುಖ್ಯ. ತಾಯಿ ತಂದೆ ಇದ್ದಾಗ ಅವರಿಗೆ ಸಮಯ ನೀಡಿ. ಯಾಕೆಂದರೆ ಸಮಯ ಮತ್ತೆ ಸಿಗಬಹುದು. ಆದರೆ ಜನರು ಮತ್ತೆ ಸಿಗುವುದಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚುಕ್ಕಿ ಸ್ಟೋರೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಮುಂದಿನ ಕಥೆಯನ್ನು ತಪ್ಪಿಸಿಕೊಳ್ಳಬೇಡಿ.